ಮೊದಲನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಉತ್ಪಾದಿಸುವಂತಹ ದೇಶ ಯಾವುದು? ಎ ರಷ್ಯಾ, ಬಿ ಫಿಲಿಪೈನ್ಸ್, ಸಿ ಕೊರಿಯಾ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಿಪೈನ್ಸ್. ಇನ್ನು ಎರಡನೆಯ ಪ್ರಶ್ನೆ, ಯಾವುದು ಹೊಟ್ಟೆಯ ಕೊಬ್ಬನ್ನು ವೇಗವಾಗಿ ಕಡಿಮೆ ಮಾಡುತ್ತೆ? ಎ ಹಾಲು, ಬಿ ಕಾಫಿ, ಸಿ ಬಿಸಿ ನೀರು, ಡಿ ಗ್ರೀನ್ ಟೀ ಸೇವನೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀನ್ ಟೀ. ಇನ್ನು ಮೂರನೆಯ ಪ್ರಶ್ನೆ, ಡ್ಯಾಂಡ್ರಫ್ ಕಡಿಮೆಯಾಗಲು ನಾವು ಏನನ್ನ ತಿನ್ನಬೇಕು? ಎ ಆರೆಂಜ್, ಬಿ ಪಪಾಯ ಹಣ್ಣು, ಸಿ ಬಾಳೆಹಣ್ಣು, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ನಾಲ್ಕನೆಯ ಪ್ರಶ್ನೆ, ತರಕಾರಿಗಳ ರಾಣಿ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಬೆಂಡೆಕಾಯಿ, ಬಿ ಬದನೆಕಾಯಿ, ಸಿ ಟೊಮೆಟೊ, ಡಿ ಮುಲ್ಲಂಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಡೆಕಾಯಿ. ಇನ್ನು ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ವಿಮಾನ ನಿಲ್ದಾಣಗಳಿವೆ? ಎ 5, ಬಿ 2, ಸಿ 8, ಡಿ 24. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 24. ಆರನೆಯ ಪ್ರಶ್ನೆ, ಮೆದುಳು ಆರೋಗ್ಯವಾಗಿರಲು ನಾವು ಏನನ್ನ ತಿನ್ನಬೇಕು? ಎ ವಾಲ್ನಟ್ಸ್, ಬಿ ದ್ರಾಕ್ಷಿ, ಸಿ ಬಾದಾಮ್, ಡಿ ಕೇಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ನಟ್ಸ್. ಏಳನೆಯ ಪ್ರಶ್ನೆ, ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು? ಎ ಭೂಪಾಲ್, ಬಿ ಕೊಹಿಮಾ, ಸಿ ಪಣಜಿ, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಹಿಮಾ. ಇನ್ನು ಎಂಟನೆಯ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಯಾವ ಸಮಸ್ಯೆಯ ಪ್ರಮುಖ ಸೂಚನೆ? ಎ ಶುಗರ್, ಬಿ ಹೃದಯ ಸಮಸ್ಯೆ, ಸಿ ಬಿಪಿ, ಡಿ ಕ್ಯಾನ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಪಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಯಾವ ತಿಂಗಳಿನಲ್ಲಿ ಹೆಚ್ಚು ಮಳೆಯಾಗುತ್ತದೆ? ಎ ಸೆಪ್ಟೆಂಬರ್, ಬಿ ಜೂನ್, ಸಿ ಜುಲೈ, ಡಿ ಡಿಸೆಂಬರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್. ಹತ್ತನೆಯ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನ ಕರೆಯುತ್ತಾರೆ? ಎ ವಿಷ್ಣುವರ್ಧನ್, ಬಿ ಸಮುದ್ರಗುಪ್ತ, ಸಿ ಅಬ್ದುಲ್ ಕಲಾಂ, ಡಿ ಹರ್ಷವರ್ಧನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. 11ನೆಯ ಪ್ರಶ್ನೆ, ಮಾಂಸ ತಿಂದ ನಂತರ ನಾವು ಏನನ್ನ ಕುಡಿಯಬಾರದು? ಎ ಹಾಲು, ಬಿ ಬಿಸಿ ನೀರು, ಸಿ ಜ್ಯೂಸ್, ಡಿ ಆಲ್ಕೋಹಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಇನ್ನು 12ನೆಯ ಪ್ರಶ್ನೆ, ಬೆಳಗ್ಗೆ ಇದ್ದ ತಕ್ಷಣ ಈ ಕೆಲಸಗಳನ್ನು ಮಾಡಿದರೆ ನಿಮಗೆ 4 ದಿಕ್ಕಿನಿಂದಲೂ ಧನಲಾಭವಾಗುತ್ತೆ. ಎ ಅರಳಿ ಮರಕ್ಕೆ ಪೂಜೆ, ಬಿ ಸೂರ್ಯ ನಮಸ್ಕಾರ, ಸಿ ಹಿರಿಯರಿಗೆ ಪೂಜೆ ಮಾಡುವುದು, ಡಿ ಗಣೇಶನಿಗೆ ಪೂಜೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಎ ಅರಳಿ ಮರಕ್ಕೆ ಪೂಜೆ,
ಬಿ ಸೂರ್ಯ ನಮಸ್ಕಾರ, ಸಿ ಹಿರಿಯರಿಗೆ ಪೂಜೆ ಮತ್ತು ಗಣೇಶನಿಗೆ ಪೂಜೆ ಮಾಡುವುದರಿಂದ. ಇನ್ನು 13ನೆಯ ಪ್ರಶ್ನೆ, ಯಾವ ರೋಗ ತುಂಬ ಅಪಾಯಕಾರಿ? ಎ BP, ಬಿ ಶುಗರ್, ಸಿ ಗ್ಯಾಸ್ಟ್ರಿಕ್, ಡಿ ಹೃದಯ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ BP. ಇನ್ನು 14ನೆಯ ಪ್ರಶ್ನೆ, ಪುರುಷರು ವಾರಕ್ಕೆ ಎಷ್ಟು ಸಲ ತಲೆ ಸ್ನಾನ ಮಾಡಬೇಕು? ಎ 4 ರಿಂದ 5 ಬಾರಿ, ಬಿ 3 ರಿಂದ 5 ಬಾರಿ, ಸಿ 2 ರಿಂದ 3 ಬಾರಿ, ಡಿ 6 ರಿಂದ 7 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2 ರಿಂದ 3 ಬಾರಿ. 15ನೆಯ ಪ್ರಶ್ನೆ, ಸತ್ತ ಮೇಲೆ ಕಾಲಿನ ಹೆಬ್ಬೆರಳುಗಳನ್ನು ಏಕೆ ಕಟ್ಟುತ್ತಾರೆ? ಎ ಸಂಪ್ರದಾಯ, ಬಿ ದೇಹ ಬಿಗಿಯಾಗುತ್ತದೆ ಎಂದು, ಸಿ ದೇಹ ತಂಪಾಗುತ್ತದೆ ಎಂದು, ಡಿ ರಕ್ತ ಸಂಚಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇಹ ಬಿಗಿಯಾಗುತ್ತದೆ ಎಂದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ.